ಸಾಟರ್ಡೆ ಮತ್ತು ಸಂಡೇ ವಿಡಿಯೋ ಆಗಿರುತ್ತೆ. ಸಾಟರ್ಡೆ ಹಾಲಿಡೇ, ಸೆಕೆಂಡ್ ಸಾಟರ್ಡೇ ಆಗಿತ್ತು. ಸೆಕೆಂಡ್ ಸಾಟರ್ಡೇನಾ? ಎಸ್. ಸೊ ಹಾಗಾಗಿ ಮಕ್ಳಿಗೂ ಕೂಡ ಹಾಲಿಡೇ ಇವತ್ತು. ಸೊ ಅಲ್ಲಿ ಹೋಗಿ ಎಲ್ಲರೂ ವಾಕ್ ಮಾಡಿಕೊಂಡು ಬಂದ್ವಿ. ಈ ಒಂದು ಟ್ರೀಗೆ ನಾನು ಹೆಸರಿಟ್ಟಿರೋದು ಶಾಂತಿ ಟ್ರೀ. ಯಾಕೆಂದರೆ ಅದು ಕೆಳಗೆ ಹೋದರೆ ನನಗೆ ಶಾಂತಿ ಸಿಗುತ್ತೆ, ತಣ್ಣ ಗಾಳಿ ಸಿಗುತ್ತೆ, ನೆರಳು ಸಿಗುತ್ತೆ, ಛತ್ರಿ ಹೆಂಗಿದೆ ಆ ಟ್ರೀ. ಸೊ ಹಾಗಾಗಿ ನಾನು ಅದಕ್ಕೆ ಶಾಂತಿ ಟ್ರೀ ಅಂತ ಹೆಸರಿಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ವಾ ಹೆಸರು? ಸೊ ಒಬ್ರಿಗೊಬ್ರು ಪೈಪೋಟಿನಲ್ಲಿ ಎಕ್ಸಸೈಸ್ ಮೆಷಿನಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ರು. ಸೊ ನಾನು ಮನೆಗೆ ಬಂದು ಪೋಹ ಮಾಡಿದೆ. ಇವತ್ತು ನಾನು ಪೋಹನೇ ತೊಗೊಂಡೆ. ನಾನು ಅನ್ಕೋತಾಯಿದ್ದೆ ಮಿಲ್ಕ್ ಶೇಕ್ ಅಂದರೆ ಸ್ಮೂದಿ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ ಬಿಡು ಹೊತ್ತಾಗೆ ಸ್ವಲ್ಪನೇ ಪೋಹ ತಿನ್ನ ಅಂದ್ಬಿಟ್ಟು ಲೈಟಾಗಿ ಪೋಹ ತಿಂದೆ, ಜಾಸ್ತಿ ತಿಂದಿಲ್ಲ. ಅದರಲ್ಲಿ ವೆಜಿಟೇಬಲ್ಸ್, ಲಾಟ್ಸ್ ಆಫ್ ವೆಜಿಟೇಬಲ್ ಇದೆ, ನೀವು ನೋಡ್ಬೋದು. ಕ್ಯಾಪ್ಸಿಕಮು, ಆನಿಯನ್ನು, ಟೊಮ್ಯಾಟೊ ಎಲ್ಲ ಇದೆ. ಸೊ ಅದಾದಮೇಲೆ ನಮ್ಮ ಮನೆಯವರು ಚುಡಾಯಿಸ್ತಾ ಇರ್ತಾರೆ. ಏನಾರು ಈ ಗಂಡಸ್ರನ್ನೇ ಹಾಗೆ ಅನಿಸುತ್ತೆ, ಯಾವ ಅಡುಗೆ ಮಾಡಿದ್ರು ಅದರಲ್ಲಿ ಏನಾರು ಒಂದು ಹುಡುಕ್ತಾನೆ ಇರ್ತಾರೆ. ನಾನು 18 ಇಯರ್ಸ್ ಆಗಿದೆ, ಸ್ಟಿಲ್ ಹಿ ವಿಲ್ ಸರ್ಚ್ ಫಾರ್ ಮಿಸ್ಟೇಕ್ ಹೇಳಲ್ಲ, ಬಟ್ ಹಿ ವಿಲ್ ಸರ್ಚ್ ಫಾರ್ ಯು ಕ್ಯಾನ್ ಆ್ಯಡ್ ಮೋರ್ ದಿಸ್ ಆಗಲ್ಲ. ಇದಕ್ಕಿಂತ ಹೆಚ್ಚಿನ ಒಳ್ಳೆ ಅಡುಗೆ ಈ ಪ್ರಪಂಚದಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ ನಾನು. ಅದಾದಮೇಲೆ ಆಫ್ಟರ್ನೂನ್ಗೆ ಮಾಡಿದ್ದೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಅನ್ನ ಮತ್ತು ದಾಲು ಆ್ಯಸ್ ಯೂಶ್ವಲ್ಲು ಮಾಡಿದ್ದೆ ನಾನು. ಟೇಸ್ಟಿಯಾಗಿತ್ತು. ಯೂಶ್ವಲ್ ಎಣ್ಣೆ ಕಮ್ಮಿಯಾಗಿ ಅಡುಗೆ ಮಾಡ್ತೀನಿ ನಾನು. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಮನೆಯವರಿಗೆಲ್ಲ. ಪ್ರಾಬ್ಲಮ್ ಈಸ್ ಯು ನೀಡ್ ಟು ಹ್ಯಾವ್ ಮೋರ್ ಟೇಸ್ಟ್. ಇದಕ್ಕಿಂತ ಹೊಸ ಸಬ್ಜಿ ಮಾಡೋಕ್ಕಾಗಲ್ಲ ಅಲ್ವಾ? ದಿಸ್ ಇಸ್ ಹೌ. ಸೊ ನಾನಂತೂ ಇವಾಗ ಆನ್ಸರ್ ರೆಡಿ ಇಟ್ಕೊಂಡಿರ್ತೀನಿ. ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗೋದು, ಇನ್ನು ಮಾಡೋಕ್ಕಾಗಲ್ಲ, ನೀವು ಒಂದು ಕುಕ್ ಇಟ್ಕೊಂಬಿಡಿ ಅಂತೀನಿ ನಾನು. ಕುಕ್ ಅವ್ರು ಚೆನ್ನಾಗಿ ಎಣ್ಣೆ ಹಾಕಿ ಅಡುಗೆ ಮಾಡ್ಕೊಡ್ತಾರೆ, ಅವ್ರದ್ದೇ ತಿನ್ನಿ ಅಂತ ಹಿಂಗೆ ಹೇಳ್ತೀನಿ ನಾನು. ಇವಾಗ ಸಾಕಾಗೋಗಿದೆ, ಇನ್ನು ಎಷ್ಟು ಅಡುಗೆ ಮಾಡೋದು? 18 ವರ್ಷದಿಂದ 19 ವರ್ಷದಿಂದ ಮಾಡಿ 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 ಅದು ಕೈಲಿ ಕಾಣಿಸಲು ನೀನು ಅಡುಗೆ ಮಾಡೋದ್ರೆ ನಾನು ಮಾಡೋಕ್ಕೆ ಅಷ್ಟು ಮಾಡ್ತೀನಿ ಅಡುಗೆನ. ಸೊ ಎವ್ರಿ ಕುಕ್ಕಿಂಗಲ್ಲಿ ಹೇಳಿದ್ರೆ ಸಿಟ್ಟು ಬರುತ್ತೆ, ಬೇಜಾರು ಆಗುತ್ತೆ. ಅದಾದಮೇಲೆ ಸಂಜೆಗೆ ಕುರ್ಕುರು ಅಂತ ಏನಾದ್ರು ತಿನ್ಬೇಕು ಅನಿಸುತ್ತೆ, ಬಟ್ ಹೆಲ್ದಿ ವೇನಲ್ಲಿ ಬೇಕಲ್ಲ. ಸೊ ನಾನು ಏನು ಮಾಡಿದೆ, ಅದಕ್ಕೆ ಇದು ಕಾಲಿಫ್ಲವರ್ ಅದನ್ನು ಎಲ್ಲ ಪೀಸ್ ಮಾಡಿಕೊಂಡು ನೀರಲ್ಲಿ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಕೋಟಿಂಗ್ ಹಾಕಿ ಕಾರ್ನ್ಫ್ಲೋರು ಸ್ವಲ್ಪ, ಆಮೇಲೆ ಬೇಸನ್ ಎಲ್ಲ ಹಾಕಿ ಅದನ್ನು ಓವನಲ್ಲಿ ಮಾಡಿ ತಿಂದೆ. ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು, ಅಟ್ ದ ಸೇಮ್ ಟೈಮ್ ಹೆಲ್ದಿ ಆ್ಯಂಡ್ ಇಟ್ಸ್ ಪ್ರೋಟೀನ್ ರಿಚ್. ವಾಟ್ ಎಲ್ಸ್ ವಿ ವಾಂಟ್ ಅಲ್ವಾ? ಸೊ ಎಷ್ಟೊಂದು ಇನೋವೇಟಿವ್ ಆಗ್ತಾಯಿದ್ದೀನಿ ನಾನು. ಬಟ್ ಎಣ್ಣೆನಲ್ಲಿ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಬಟ್ ಐ ಡೋಂಟ್ ವಾಂಟ್ ಇಟ್. ಅದಾದಮೇಲೆ ಇದು ಸಂಡೇ ಆ್ಯಸ್ ಯೂಶ್ವಲ್. ಸಂಡೇ ಅಗೇನ್ ನಿಮ್ಗೆ ಗೊತ್ತೇ ಇದೆ, ಸಂಡೇ ನಾನೇನು ಎಕ್ಸ್ಪ್ಲೈನೇ ಮಾಡಲ್ಲ, ನೀವೇ ಹೇಳಿ ಅಂದರೆ ಹೇಳ್ಬಿಡ್ತೀರ, ಅಷ್ಟು ವೆರೈಟಿ. ಮಾರ್ನಿಂಗಲ್ಲಿ ಯೂಶ್ವಲಿ ನಂದು ಸೇಮ್ ಇದ್ದೇ ಇರುತ್ತೆ. ಸೊ ಕೈಂಡ್ ಆಫ್ ರಿಲ್ಯಾಕ್ಸ್, ಬಟ್ ಅಟ್ ದ ಸೇಮ್ ಟೈಮ್ ನೀವು ನನ್ನ ಮುಖ ನೋಡ್ತಿರ್ಬೋದು, ಎವ್ರಿಬಡಿ ಈಸ್ ಅಷ್ಟು ವೆರೈಟಿ ಇದ್ರೂ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಕ್ಯಾನ್ ಯು ಇಮ್ಯಾಜಿನ್? ಅದೊಂದು ಬೇಕು, ಅದರಲ್ಲಿ ಇನ್ನೊಂದು ಏನೋ ಬೇಕಿತ್ತು, ಆಮ್ಲೆಟಲ್ಲಿ ಇನ್ನೂ ಏನು. ನಂಗೆ ಒಂದೊಂದು ಸಲ ಅನಿಸುತ್ತೆ ಲೈಕ್ ವಿ ಕಾಂಟ್ ಮೇಕ್ ದಮ್ ಸ್ಯಾಟಿಸ್ಫೈ ಮಾಡೋಕ್ಕೆ ಯಾರನ್ನೂ ಸಾಧ್ಯನೇ ಇಲ್ಲ. ನನ್ನ ಪೇಷನ್ಸು ನನಗೆ ಒಂದೊಂದು ಸಲ ಅಂತ ಇಷ್ಟೊಂದೆಲ್ಲ ಮಾಡ್ತೀನಿ, ಆದರೂ ದೇ ವಿಲ್ ನಾಟ್ ಸ್ಯಾಟಿಸ್ಫೈಡ್ ಅಂದಾಗ ಒಂದೊಂದು ಬೇಜಾರು ಆಗ್ಬಿಡತ್ತೆ. ಬಟ್ ಇದನ್ನು ನೆಗೆಟಿವ್ ಆಗಿ ಹೇಳ್ತಿಲ್ಲ, ಬಟ್ಟು ಆ ಟೈಮಲ್ಲಿ ನನಗೂ ಸಿಟ್ಟು ಬರುತ್ತೆ. ನಾನು ಕೂತ್ಕೊಂಡಿರ್ತೀನಿ ನೆಮ್ಮದಿಯಾಗಪ್ಪ ಈಗಾರು ತಿಂತೀನಿ ಅಂತ. ಆ ಟೈಮಲ್ಲಿ ಏನಾರು ಒಂದು ಕ್ವಶನ್ ಮಾಡ್ತಾರೆ ರಿಗಾರ್ಡಿಂಗ್ ದಿಸ್ ಕುಕ್ಕಿಂಗ್, ನಂಗಾಗ ಕೋಪ ನೆತ್ತಿಗೆ ಇರುತ್ತೆ. ಸೊ ಐ ಲರ್ನ್ಡ್ ಮೆನಿ ಥಿಂಗ್ಸ್. ನಾವು ಇಗ್ನೋರ್ ಮಾಡಿಬಿಡ್ತೀನಿ, ಅಥವಾ ನೀವು ಬೇಕಾದರೆ ಮಾಡ್ಕೊಳ್ರಿ, ಸಾಕಾದ್ರೆ ಬಿಡ್ರಿ ಅಂತೀನಿ ನಾನು. ನೆಕ್ಸ್ಟ್ ವೀಕಿಂದ ಮಾಡೋದಿಲ್ಲ ಅಂದ್ಬಿಡ್ತೀನಿ, ಆಗ ಸುಮ್ಮನೆ ಆಗ್ತಾರೆ. ಸೊ ಈಗ ಒಂದ್ಸತಿ ಟ್ರೈ ಮಾಡ್ತೀನಿ, ನೆಕ್ಸ್ಟ್ ವೀಕ್ ನಾನು ಮಾಡೋದಿಲ್ಲ, ಸುಮ್ಮನೆ ಇರ್ತೀನಿ, ಆವಾಗ ಬುದ್ಧಿ ಬರುತ್ತೆ. ಅಂದರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಲ್ವ? ಇಷ್ಟು ಪೇಷನ್ಸಲ್ಲಿ ನಾನು ಅಡುಗೆ ಮಾಡ್ತೀನಿ. ಆವಾಗ ಒಂದೊಂದು ಸಲ ನಂಗೆ ವೆನ್ ಯು ಹ್ಯಾವಿಂಗ್ ಫುಡ್ ತಿನ್ನುವಾಗ ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನಾಗಿ ಊಟ ತಿನ್ನಬೇಕು, ಅದಕ್ಕಾಗಿ ನಾವು ಮಾಡ್ತಿರ್ತೀವಿ. ಅದ್ರ ಮಧ್ಯೆ ಇನ್ನೊಂದೇನೋ ಹೇಳಿದಾಗ ಸಿಟ್ಟು ಬರುತ್ತೆ. ಸೊ ಮಧ್ಯಾಹ್ನಕ್ಕೇನು ಹೆವಿ ಮಾಡಲಿಲ್ಲ, ನಾನು ಲೈಟಾಗೆ ಮಾಡಿದೆ. ಯಾಕೆಂದರೆ ಬ್ರೇಕ್ಫಾಸ್ಟ್ ಲೇಟ್ ಆಗಿತ್ತು, ಹಾಗೆ ಇವತ್ತೇನು ನಾನ್ ವೆಜ್ ಮಾಡಲಿಲ್ಲ. ಸೊ ಹೆಗ್ಗನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಂತಂದರೆ ಮಜ್ಜಿಗೆಗೆ ಒಗ್ಗರಣೆ ಹಾಕ್ತೆ. ಏನು ಕಾಂಬಿನೇಷನ್, ಬೇಸಿಗೆ ಬೇರೆ ಇದೆಯಲ್ಲ ಇವಾಗ, ಏನು ಎಲ್ಲ ಬೇಕು ಅಂತೇನೆ. ಆಮೇಲೆ ನೆನ್ನೆದು ಸ್ವಲ್ಪ ಸಾಂಬಾರು ಇತ್ತು, ಎಲ್ಲ ಮಿಕ್ಸ್ ತರಕಾರಿದು. ನಂಗೆ ಹಳೇದು ತರಕಾರಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದೆ ಲೈಟಾಗಿ. ಅದಾದಮೇಲೆ ಜಾಸ್ತಿ ಮೊಸರನ್ನ ತಿಂದೆ, ಅಂದರೆ ಒಂದು ಕ್ಯಾಲ್ರಿ ಕೌಂಟಲ್ಲೇ. ಬಟ್ ಸಖತ್ತಾಗಿತ್ತು, ಟೇಸ್ಟ್ ಅಂತೂ ಕೇಳಬೇಡಿ, ತುಂಬ ಚೆನ್ನಾಗಿತ್ತು. ಒಗ್ಗರಣೆ ಹಾಕಿದ್ದೆ ಮಜ್ಜಿಗೆಗೆ, ಅದನ್ನು ಹಾಕ್ಕೊಂಡು ತರಕಾರಿ ಜೊತೆ ತಿಂದೆ. ಸ್ವರ್ಗ ಅನ್ನಿಸ್ತು. ಅಗೇನ್ ಸಂಜೆಗೆ ಆ್ಯಸ್ ಯೂಶ್ವಲ್ ನಾನು ಎಗ್ಸ್ ಹಾಕ್ಕೊಂಡು ತಿಂತೀನಿ. ಸೊ ಪ್ರೋಟೀನ್ ಕವರ್ ಮಾಡ್ಕೊಳ್ಲೇಬೇಕು, ಮಾಡ್ಕೊತೀನಿ.
ಬಟ್ ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ನೀವು ಮಜ್ಜಿಗೆ ಜೊತೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮಾರ್ನಿಂಗ್ದು ಸ್ವಲ್ಪ ವೆಜಿಟೇಬಲ್ ಪಲ್ಯ ಆಯಿತು, ಅದನ್ನೆಲ್ಲ ಹಾಕ್ಕೊಂಡು ತಿಂದೆ. ಸೊ ವೆಜ್ಜೀಸು ಆಯಿತು, ಅಟ್ ದ ಸೇಮ್ ಟೈಮ್ ಹೊಟ್ಟೆಗೂ ಆರಾಮು ತಣ್ಣಗೆ ಅನಿಸುತ್ತೆ. ಸೊ ತಿಂದರೆ ನೆಮ್ಮದಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ಸೊ ಎಲ್ಲರನ್ನೂ ಎಲ್ಲ ಅಡುಗೆ ಮಾಡಿಟ್ಟು ಎಲ್ಲರನ್ನೂ ಕರೆದ್ರೆ ಯಾರೂ ಬರೋಕ್ಕೆ ರೆಡಿ ಇಲ್ಲ. ನನಗೂ ಕೋಪ ನೆತ್ತಿಗಿರ್ತು. ಸೊ ನಾನು ಒಬ್ಬಳೇ ಕುತ್ಕೊಂಡು ಊಟ ಮಾಡಿದೆ. ಅದಾದಮೇಲೆ ಎಲ್ಲರೂ ಬಂದರು. ಈಗ ಹಾಕ್ಕೊಂಡು ತಿನ್ನಿ ಅಂತ ಹೇಳಿದೆ ನಾನು. ಸೊ ಸತಾಯಿಸ್ತಾರೆ ಗೊತ್ತಾ, ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅನ್ನೋಂಥ ಒಂದೊಂದು ಸಲ ಅನಿಸುತ್ತೆ. ಬಟ್ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಸೊ ಎವ್ರಿ ಡೇ ಐ ಕಾಂಟ್ ಲೈಕ್ ಎಲ್ಲ ಮ್ಯಾಜಿಕ್ ಆಗಿರೋದಿಲ್ಲ. ವೀಡಿಯೋದಲ್ಲಿ ನೋಡೋ ಥರ ಮ್ಯಾಜಿಕಲ್ ಮೂಮೆಂಟ್ಸ್ ಎಲ್ಲ ಟೈಮು ಇರಲ್ಲ ಅಲ್ವಾ. ಸಮ್ಟೈಮ್ಸ್ ಇಟ್ಸ್ ನಾಟ್ ಬಿಹೈಂಡ್ ದ ಕ್ಯಾಮ್ರಾ ಸ್ಟೋರೀಸ್ ಆರ್ ಡಿಫ್ರೆಂಟ್ ಅನ್ನೋದನ್ನು ರಿಯಾಲಿಟಿ ಹೇಳ್ತಾ ಇದ್ದೀನಿ ನಾನು. ಇಟ್ಸ್ ನಾಟ್ ಅಬೌಟ್ ಕಂಪ್ಲೇಂಟಿಂಗ್, ಇಟ್ಸ್ ರೆಗ್ಯುಲರ್ ಥಿಂಗ್ಸ್ ಫಾರ್ ಇನ್ ಎಚ್ ಆ್ಯಂಡ್ ಎವರಿ ಹೌಸ್ ಹೋಲ್ಡ್. ಸೊ ದಿಸ್ ಇಸ್ ದ ರಿಯಾಲಿಟಿ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ದಿಸ್ ಇಸ್ ಹೀಗೆ ಇರಬೇಕಲ್ವ ಒಂದು ಮನೆ. ಹೋಗಿ ನೀನು ಊಟ ಫಿನಿಷ್ ಮಾಡು, ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ. ಸೊ ಸಖತ್ತಾಗಿತ್ತು. ಅದನ್ನು ನನ್ನ ಮಕ್ಕಳನ್ನು ತಂದು ಬಂದರು. ಅವನು ಮಜ್ಜಿಗೆಯನ್ನು ಇದು ನೋಡಿ ಟೇಸ್ಟ್ ನೋಡಿ ಅಷ್ಟು ಚೆನ್ನಾಗಿದೆ. ಮತ್ತೆ ನಾನು ಸಂಜೆ 2 ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಕೊಡೋದು. ಏನು ಲೆವೆಲ್ಗಾಗಿತ್ತು ಅಂತ ಕೇಳಬೇಡಿ. ಭಾಳ ದಿನ ಆದಮೇಲೆ ಮಜ್ಜಿಗೆಗೆ ಒಗ್ಗರಣೆ ಹಾಕಿದ್ದೆ ನಾನು. ಅದಾದಮೇಲೆ ನನ್ನ ಮಗನ ಬರ್ಡೇ ಬರ್ತಾಯಿದೆ ಇಲ್ವಂತು. ಸೊ ಹಾಗಾಗಿ ದೊಡ್ಡೊಂದು. ಸೊ ಹಾಗಾಗಿ ಅವನಿಗೆ ಬಟ್ಟೆ ತರಬೇಕಿತ್ತು. ಸೊ ಹಾಗಾಗಿ ನಾನು ಅವನು ರೆಡಿ ಆದ್ವಿ ಹೋಗೋಣ ಅಂದ್ಬಿಟ್ಟು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಹೋದೆ. ಜುಡಿಯೋ ಇದೆ ಮನೆ ಹತ್ರನೇ. ಸೊ ಅಲ್ಲಿ ನೋಡಿಕೊಂಡು ಅವ್ನಿಗೆ ಯಾವ್ದು ಬೇಕೋ ತೊಗೊಂಡು ನಾನು ನೋಡಿದೆ. ಏನಾದರೂ ನೋಡೋಣ ಹೋದರೆ ನಮಗೂ ಏನೋ ತೊಗೋಬೇಕು ಅನಿಸುತ್ತಲ್ಲ. ಬಟ್ ಏನೋ ಅಷ್ಟು ಚೆನ್ನಾಗಿ ನನಗೆ ಏನೋ ಇಷ್ಟ ಆದರೆ ಮಾತ್ರನೇ ತೊಗೊತೀನಿ, ಇಲ್ಲಾಂದರೆ ತೊಗೊಳೋದೇನೋ ನಾನು ಸುಮ್ಮನೆ ಬಂದುಬಿಡ್ತೀನಿ. ಒಂಥರ ಕ್ರೇಜಿನೆಸ್ ಕಮ್ಮಿ ಆಗಿದೆ. ನೆಸೆಸಿಟಿ ಇದ್ರೇ ತೊಗೊತೀನಿ, ಅಥವಾ ಚೆನ್ನಾಗಿರೋದು ನಂಗೆ ಇಷ್ಟ ಆದ್ರೇ ಮಾತ್ರ ತೊಗೊತೀನಿ. ಅದಾದಮೇಲೆ ಮನೆಗೆ ಬರ್ತಾ ಫ್ರೂಟ್ಸ್ ತೊಗೊಂಡು ಬಂದು ಸ್ಟ್ರಾಬೆರಿ ತಿಂದು ಆ್ಯಸ್ ಯೂಶ್ವಲ್ಲು ಆಮ್ಲೆಟ್ ಮಾಡ್ಕೊಂಡು ತಿಂದೆ. ಸೊ ಹೀಗೆ ಇಷ್ಟೇ ಆಗಿತ್ತು ನನ್ನ ದಿನ. ಆದಷ್ಟು ಬೇಗ ನಾನು ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಜರ್ನಿ. ದರ್ ಇಸ್ ಗೋಯಿಂಗ್ ಟು ಬಿ ನ್ಯೂ ಜರ್ನಿ. ರೆಗ್ಯುಲರ್ ಆಗಿ ಇರೋದಿಲ್ಲ ಈಗ. ಸೊ ಹೇಳೋದಿಲ್ಲ, ಮಾಡಿದ್ಮೇಲೆ ಹೇಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.